Happy birthday to you. Happy birthday to you. ಚಿಕ್ಕ ವಯಸ್ಸಲ್ಲಿ ಇಷ್ಟು ದೊಡ್ಡ ಕೇಕ್ ತಗೋಬೇಕು ನನ್ನ ಬರ್ಡೇಗೆ ಅನ್ನೋ ಆಸೆ ಇರ್ತದೆ. ಹಾಳಾದ ಬಲೂನು ಒಂದಾನೊಂದು ಹೊಡೆದೋಗ್ತಾನೆ ಇದೆ. ಎಷ್ಟು ಹೊಡೆದೋಗಿದೆ ಅಂದರೆ ವಾಟ್ ಇಸ್ ದ ಫ್ಯಾಮ್ ಹೈ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾನು ಸೋಲ್ದೇವ್ನಹಳ್ಳಿಯಿಂದ. ಇಲ್ಲಿ ನನ್ನ ಫ್ರೆಂಡ್ ಒಬ್ರದ್ದು ಪಾನಿಪುರಿ ಅಂಗಡಿ ಓಪನ್ ಮಾಡಿದ್ದಾರೆ. ಸೊ ನಾನು ಅದನ್ನು ತಿನ್ಕೊಂಡು ಬೈಲೇಶ್ವರ ಚಾಟ್ಸ್ ಸೋಲ್ದೇವ್ನಹಳ್ಳಿಲಿರೋದು. ಸೊ ನೀವೇನಾದರೂ ಈ ಕಡೆ ಬಂದರೆ ಡೂ ವಿಸಿಟ್ ಆ್ಯಂಡ್ ಸಪೋರ್ಟ್ ಸ್ಮಾಲ್ ಬಿಸ್ನೆಸ್. ಸೊ ಈಗ ನಾನು ಇಲ್ಲಿ ಬಂದಿದ್ದು ಆ್ಯಕ್ಚುಲ್ ಆಗಿ ಇದಕ್ಕೆ ಅಂತಾನೆ ಇದು ತಿನ್ಕೊಂಡು ಆಮೇಲೆ ಮತ್ತೆ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗ್ಬೇಕಿತ್ತು. ನಮ್ಮ ಅಕ್ಕ ಇವತ್ತು ನನಗೆ ಹೋಗ್ದಿರೋ ಥರ ಮಾಡಿ ಕರ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಸೊ ನಮ್ಮ ದೋಸ್ತ ಇರೋದು ನಿತಿನ್ ಡಿಸ್ಕೌಂಟ್ ಕೊಡ್ಬೇಕಾಯ್ತಾ ಬಂದರೆ? 30 ರೂಪಾಯಿ ಪಾನಿಪುರಿ ಎಷ್ಟಕ್ಕೆ ಕೊಡ್ತೀಯಾ? 20 ಕೊಡ್ತೀಯಾ? 20 ಕೊಡ್ತಾರಂತೆ. ಸೊ ಅದೇ ಇಲ್ಲಿ ಏನು ಕಾಲೇಜ್ ಇರೋದು? ಇಲ್ಲಿ ಆಚಾರ್ಯ ಕಾಲೇಜ್ ಅವರು ಇನ್ನು ನನ್ನ ವ್ಲಾಗ್ನ ನೋಡ್ತಿದ್ರೆ ಬನ್ನಿ ಆ್ಯಂಡ್ ಸಪೋರ್ಟ್ ದ ಬಿಸ್ನೆಸ್. ಥ್ಯಾಂಕ್ ಯು. ಸೊ ನೋಡ್ರಿ ಇಲ್ಲಿಂದ ನನಗೆ ಹೊಟ್ಟೆ ತುಂಬ ತಿನ್ಕೊಂಡು ಬಂದಿದ್ದೆ, ಆದರೂ ಇಷ್ಟು ಮಿಕ್ಸಿದ್ದೀನಿ. ಈಗ ಡಸ್ಟ್ಬಿನ್ಗೆ ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಅದು ಬಿಸಾಕಲ್ಲ, ಹಂಗೆ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈಗ ಹೋಗಿ ನಮ್ಮ ಇನ್ಸ್ಟಾಗ್ರಾಮ್ ಹತ್ರ ಇವತ್ತು ಸಂಜೆ ಅವ್ರ ಅಮ್ಮ ಬರ್ಡೇ ಇದೆಯಲ್ಲ, ನೆನ್ನೆ ನೋಡಿರಿ ನಿಮ್ಮ ಬ್ಲಾಗಲ್ಲಿ ಅವ್ರು ಸೆಲೆಬ್ರೇಟ್ ಮಾಡಬೇಕು ಅಂತೆಲ್ಲ ಹೇಳಿದ್ದೆ. ಸೊ ಎಲ್ಲಿ ಮಾಡೋದು ಏನು ಅಂತೆಲ್ಲ ಪ್ರಿಪ್ರೇಷನ್ ಮಾಡಬೇಕು. ಈಗ ಹೋಗ್ಬಿಟ್ಟು ಬನ್ನಿ ಡಿಸೈಡ್ ಮಾಡೋಣ. ಓ ಫ್ಯಾಮ್, ಸೊ ಫೈನಲಿ ಸ್ಯಾಮ್ ಫ್ಯಾಮ್ ಹತ್ರ ಬಂದಿದ್ದೀನಿ. ಇವಾಗ ನಂದು ಪ್ಲ್ಯಾನ್ ಏನೊಂದು ತಲೆನೇ ಓಡ್ತಾ ಇಲ್ಲ. ಸಂಜೆ ನೋಡಿದ್ರೆ ಎಲ್ಲೂ ಬೇಡ ಅಂತವನೆ. ನಾನು ಎಲ್ಲಿ ಕರ್ಕೊಂಡು ಹೋಗೋದು, ಏನು ಪ್ಲ್ಯಾನ್ ಅಂತ. ಓಹ್ ನೋಡಿ ಗಾಯ್ಸ್, ನಮ್ಮ ವೈನಾಡ್ ಪಾರ್ಟ್ನರ್ ರಂಗಣ್ಣ ಅವರೇ. ಏನ್ರಿ ರಂಗಣ್ಣ, ರಂಗಸ್ವಾಮಿ ಅವರೇ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ನಾನು ಮುಂದಕ್ಕೆ ಹೋಗೋಣ. ಸೊ ಈಗ ಏನು ಪ್ಲ್ಯಾನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಚ್ಚ, ಈಗ ಸಂಜೆ ಅವ್ರ ಅಮ್ಮ ಬರ್ಡೇ ಇರುತ್ತೆ, ಎಲ್ಲಿ ಹೋಗೋದು ಅಂತ ಗೊತ್ತಾಗ್ತಿಲ್ಲ. ಎಲ್ಲಿ ಹೋಗೋದು ಐಡಿಯಾ ಕೊಡು. ಟೈಮ್ ವೇಸ್ಟ್ ಮಾಡ್ಬಿಡಿ ಇವನಿಗೆ ನಾನು ಎಕ್ಸ್ಪ್ಲೇನ್ ಮಾಡಿ. 30 ಸೆಕೆಂಡ್ ವೇಸ್ಟ್ ಮಾಡಿದ್ದೀನಿ ನನ್ನ ಲೈಫ್, ಪ್ರೀಶಿಯಸ್ 30 ಸೆಕೆಂಡ್. ಮೀಟಿಂಗ್ ನಡೆಸ್ತಾ ಇದ್ದೀವಿ ಏನು ಮಾಡೋದು ಅಂತ, ಇನ್ನೂ ಫಿಗರ್ ಔಟ್ ಮಾಡ್ತಾ ಇದ್ದೀವಿ. ಹೇಳ್ತಾ ಗೊತ್ತಾ, ಗೌಡ್ರು ನೋಡಕ್ ಚೆನ್ನಾಗಿದ್ದಾರೆ, ಅವ್ರು ಒಳ್ಳೆಯವರು, ತುಂಬಾ ಚೆನ್ನಾಗಿದ್ದಾರೆ. ಸೋನು ಹೇಳಿಲ್ಲ ಸೋನು ಮನ್ಸು ತುಂಬಾ ಒಳ್ಳೇದು, ನಂಗೆ ತುಂಬಾ ಇಷ್ಟ ಆಗೋದು. ಒಂದಿನ ಆಚೆ ಹೋಗ್ಬೇಕಂತೆ ನಿಮ್ ಜೊತೆ, ನಿಮ್ ಆಡಿ ಕಾರಲ್ಲಿ. ಸ್ಪೀಕರ್ ಹಾಕಲೇ ರಸಿಕಾ. ನಿಮಿಷ ಅಣ್ಣ, ಒಗ್ಲು ಸ್ವಲ್ಪ ಲೌಡ್ ಸ್ಪೀಕರ್ ಮಾಡ್ತೀನಿ. ಅಲ್ಲ ಅಣ್ಣ, ಏನ ಹೇಳ್ತಾವ್ರಿ, ತಲೆ ಕೆಡ್ಸೋದಕ್ಕೆ ಹೋಗ್ಬೇಡ. ಕೊಡಿಲಿ ಗೌಡ್ರೆ, ಇದಕ್ಕೆ ಏನ್ ಹೇಳ್ತೀರಾ ಗೌಡ್ರೆ? ಹಿಂಗ್ ಹೇಳ್ತಾವನೆ. ಒಂದಿನ ನಿಮ್ ಜೊತೆ ಆಚೆ ಹೋಗ್ಬೇಕಂತ ನಿಮ್ ಆಡಿ ಕಾರಲ್ಲಿ. ಸನ್ ರೂಫ್ ತೆಗಿಬೇಕಂತೆ, ಜಾಲಿ ರೈಡ್ಗೆ ಹೋಗ್ಬೇಕಂತೆ. ನೋಡಿ ಇಲ್ಲೇ ಇಟ್ಕೊಂಡಿರ್ತೀನಿ ಬನ್ನಿ ಗೌಡ್ರೆ, ಇಲ್ಲೇ ಇಟ್ಕೊಂಡಿರ್ತೀನಿ ಬನ್ನಿ. ಎಲ್ಲಿದ್ಯಣ್ಣ? ನಾವ್ ಯಾರು ಕೇಳಿಲ್ಲ, ಅವ್ನ ಒಬ್ನೇ ಕೇಳ್ತಾವ್ ನೋಡಿ. ಬಾಣ ಬಡೆ ಇವತ್ತು ಪ್ರೀತಿ ಹೆಚ್ಚು. ಅಲ್ಲ ನಮ್ಮ ಅಕ್ಕನೇ ಕರ್ದಿಲ್ಲ. ಬೇಗ ಬಾಣ, ಬೇಗ ಬಾ. ಓಹೋ ಏನೋ ಆ ಟೈಪ್ ನೀನು. ಓಹೋ ಗಂಡ್ಮಗು ಹೊಸ ಶೂಸ್ ಹಾಕೊಂಬಂದವ್. ಗಂಡ್ಮಗು ಹೊಸ ಶೂಸ್ ಹಾಕೊ ತಕ್ಕದಿಮಿತ್ತ ಅಳ್ತವ್ನಾ? ಹಳ್ಳಿ ಬಿಡು. ಎಣ್ಣೆ ಕೊಡು. ಓ ನೋಡ್ದಾ ಪ್ಯಾಂಟು ಶೂಸು ಆಯ್ತು. ಸ್ಯಾಮ್ ಫ್ಯಾಮ್ ಅಡ್ಡೆಯಿಂದ ಹೊರಟು ಇಲ್ಲಿ ನಾವು ಒಂಚೂರು ಡೆಕೋರೇಷನ್ ಏನು ಐಟಮ್ ಬೇಕಲ್ಲ ತೊಗೊಳಕ್ಕೆ ಬಂದಿದ್ದೀವಿ, ಬಲೂನು ಎಲ್ಲ. ಸೊ ನಮ್ಮನೆಲ್ಲೇ ಡೆಕೋರೇಷನ್ ಮಾಡೋಣ ಅಂದ್ಕೊಂಡಿದ್ದೀವಿ. ಗೈಸ್ ನೋಡಿ ಇಲ್ಲಿದೆ, ಯಾವ ರೇಂಜಿಗಿದೆ ಇದರಲ್ಲಿ, ಏನು ತೊಗೊಳೋದು ನೋಡ್ಬೇಕೀಗ. ಚಿಕ್ಕ ಮಕ್ಳದ್ದು ಅದೊಂದು, ಮತ್ತು ಸೊ ಇದೆರಡು ತೊಗೊಂಡಿದ್ದೀವಿ ಬಲೂನೇ. ಇಲ್ಲಿ ನೋಡಿ ನಮ್ಮ ಸಬ್ಸ್ಕ್ರೈಬರ್. ಹಾಯ್, ಎಲ್ಲಿ ಬ್ರೋ? ಯಾವರು? ಒಂದು ಮಡಿಕೇರಿನಾ? ಹೌದಾ, ನಾವು ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಅಲ್ಲಿ ಯಾವುದು ಅದೋ ರೆಸಾರ್ಟ್ ಇದೆಯಾ ಮಡಿಕೇರಿಲಿ? ಫುಲ್ ಇದೆ. ಹೌದಾ, ಬನ್ನಿ ಆ ಕಡೆ. ನಾನು ನೆಕ್ಸ್ಟ್ ಅಲ್ಲೇ ಪ್ಲಾನ್ ಮಾಡ್ತಾ ಇದ್ದೀನಿ, ನೋಡ್ಬೇಕು. ಯಾರು ಮಡಿಕೇರಿಯವರು ಇದ್ರೆ ಕಮೆಂಟ್ ಹಾಕಿ.
ಯಾವ ಜಾಗ ಚೆನ್ನಾಗಿದೆ ಅಂತ. ಬೇಸ್ ಮೇಜರ್ ಐಟಮ್ ಎಲ್ಲ ತೊಗೊಂಡಿದ್ದೀವಿ, ಆದರೂ ಒಂಚೂರು ಡೌಟ್ ಹೊಡಿತಿದೆ ಏನು ಮಾಡೋದು ಅಂತ. ನೋಡೋಣ, ಏನಾದ್ರು ಮಿಸ್ ಮಾಡಿದ್ದೀವಿ ಅನ್ನೋ ಭಯ ಇರುತ್ತಲ್ಲ, ಮತ್ತೆ ಬರಬೇಕಲ್ಲಪ್ಪ ಅನ್ನೋದು ಆ ಥರಲ್ಲಿ ಇರಬಾರ್ದು. ಅದಕ್ಕೆ ನೋಡ್ತಾನೇ ಇದ್ದೀವಿ. ಸಖತ್ತಾಗಿದೆ. ಹಿಂದೆ ನೋಡು ಮುಂಚೆ ಅದು ಅನ್ನೋದು ಬುಲೆಟ್ ಬರುತ್ತಲ್ಲ ಹಿಂಗೆ ಅಷ್ಟೇನಾ? ಮತ್ತೆ ಅದು ಬೇರೆ ಇದು ಬೇರೆನಾ? ಇದು ಓಪನ್ ಇಲ್ವಾ ಯಾವುದು? ಛೇ, ಮಾಡಿ ತೋರಿಸ್ಬೋದಾ? ತೋರಿಸಿ ಒಂದ್ಸರಿ. ನಮಗೆ ಗನ್ನಂದು ಸಖತ್ ಇಷ್ಟ. ನೋಡಿ ಬ್ರೋ ನಮಗೋಸ್ಕರ ತೋರ್ಸಕ್ಕೆ ಅನ್ಬಾಕ್ಸಿಂಗ್ ಮಾಡ್ತಾವ್ರೆ. ನೋಡಿ ಗೈಸ್, ನಮ್ಮ ಮನೆ ಬಾಲ್ಕನಿಯಿಂದ ನೋಡಿದಾಗ ಇಷ್ಟು ಕಾರ್ಗಳು ಕಾಣಬೇಕು. ಏನಂತೇನೈತಿ? ಡ್ರೀಮ್ ಹಂಗಿರ್ಬೇಕು. ನೋಡಿ ನಮ್ಮ ಮನೆ ಬಾಲ್ಕನಿಯಿಂದ ಓ ನೈಸ್. ಓ ಗೈಸ್, ಬ್ಯಾಟ್ರಿ ಗನ್ ಇದು. ಬುಲೆಟ್ ಯಾವ ಥರ ಇರುತ್ತೆ? ಓ ಆ ಬುಲೆಟಾ? ಓಕೆ ಓಕೆ. ಲಾಂಚ್ ಮಾಡ್ತಾವ್ರೆ, ರೆಡಿ ಮಾಡ್ತಾವ್ರೆ ಗನ್ನ. ಒಂದು ಸೆಕೆಂಡ್ ನಾನು ಟ್ರೈ ಮಾಡ್ತೀನಿ, ಕೊಡಿ. ಫುಲ್ ಸಾಫ್ಟ್ ಆಗಿದೆ, ಒಂದು ಚಿಕ್ಕ ಚಿಕ್ಕ ಮಕ್ಳು ಆಡೋದು. ಅಲ್ಲಿ ಮಾಡ ಹೀರೋ ಈ ಕಡೆನಾ ಮಚ್ಚಾ? ಮಿರರ್ ಇಲ್ವಾ ಬ್ರೋ ಇಲ್ಲಿ? ಎಲ್ಲಿದೆ? ನೋಡಿ ನನ್ನ ಫೋನ್ಗೆ ಹೆಂಗೆ ಅಂಟ್ಕೊಂಡಿದೆ. ಸೊ ಫೈನಲಿ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀವಿ ಈಗ. ಈ ವಾಚ್ ನೋಡಿ ಏನು ಸಖತ್ತಾಗಿದೆ. ಗೈಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಗೈಸ್ ಅರ್ಧ ಹೋಯ್ತು, ಮಚ್ಚ ಅರ್ಧ ಹೋಯ್ತು. ಈಗ ಕೇಕ್ ಆರ್ಡ್ರ್ ಮಾಡೋಕೆ ಹೋಗ್ಬೇಕು. ಕೇಕ್ ಆರ್ಡ್ರ್ ಮಾಡಿ ಹೋಗ್ಬಿಡೋಣ ಇಲ್ಲಿಂದ. ಮನೆಗೆ ಹೋಗಿ ಡೆಕೋರೇಷನ್ ಮಾಡ್ಬೇಕು ಬೇಗ ಬೇಗ. ಗೈಸ್, ಸೊ ಈಗ ಕೇಕ್ ತೊಗೊಳಕ್ಕೆ ಬಂದಿದ್ದೀವಿ ಫೈನಲಿ. ಯಾವುದೋ ಒಂದು ಕೇಕ್ ತೊಗೊಳ್ಳೋಣ, ಯಾವ್ದು ತೊಗೊಳ್ಳೋಣ? ಚೆನ್ನಾಗಿದೆ ನೋಡು. ನೋಡಿದ ತಕ್ಷಣ ಇಷ್ಟ ಆಗೋಯ್ತು. ಚಿಕ್ಕ ವಯಸ್ಸಲ್ಲಿ ಇಷ್ಟು ದೊಡ್ಡ ಕೇಕ್ ತೊಗೋಬೇಕು ನಮ್ಮ ಬರ್ಡೇಗೆ ಅನ್ನೋ ಆಸೆ ಇರ್ತಿತ್ತಲ್ಲ ನೀತಿ. ಇಷ್ಟು ದೊಡ್ಡ ಸ್ಟೆಪ್ಸ್ ಕೇಕ್ ಅಂತಿದ್ವಿ ನಾವು. ನೋಡಿ ಅಲ್ಲೊಂದಿದೆ ಸ್ಟೆಪ್ಸ್ ಕೇಕ್. ಗೈಸ್ ಇದು ನೋಡಿ ಪೀಸ್ ಆಗ್ಬಿಟ್ಟಿದೆ ಗ್ಯಾಪಲ್ಲಿ. ನಾವು ನೋಡ್ಕೊಂಡಿಲ್ಲ. ಅಯ್ಯೋ ಎಷ್ಟೋ ಇದು? 95 ರೂಪಾಯಿ ವೇಸ್ಟ್ ಆಗೋಯ್ತಲ್ಲೋ. ಏನು ಮಾಡೋದು? ಫೇಕ್ ಆಗುತ್ತೆ ನೋಡು. ಗೈಸ್ ನೋಡಿ ನಾವು ಪಾರ್ಸಲ್ ತೊಗೊಳ್ಳೋಣ ಅಂತ ನನ್ನ ಮಗಲ್ಲಿ ತಿಂತಾನೆ. ನಂಗೆ ಬೇಡ, ನಂಗೆ ಯಾಕೋ ಸ್ವೀಟ್ ಮೇಲೆ ಮನಸ್ಸೇ ಹೋಗ್ಬಿಟ್ಟಿದೆ. ದೇವ್ರಾಣೆಗೂ ತುಂಬ ತಿಂತಿದ್ದವನು ಸ್ವೀಟ್ ಅಂದರೆ ಈಗ ಇಷ್ಟಿಷ್ಟೇ ತಿಂತಾ ಇದ್ದೀನಿ. ಕೇಕ್ ಪಾರ್ಸಿದ್ದು ಪ್ಯಾಕ್ ಮಾಡ್ತಾ ಇದ್ದಾರೆ, ಅದಕ್ಕೆ ಅಂತ ಕಾಯ್ತಾ ಇದ್ದೀವಿ. ನನಗೆ ಇದೊಂಥರ ಇಷ್ಟ, ಆರ್ಗನೈಸ್ ಮಾಡೋದು, ಈವೆಂಟ್ಸ್ ಪ್ಲ್ಯಾನ್ ಮಾಡೋದು ಒಂಚೂರು ಇಷ್ಟ. ಮೇ ಬಿ ನಾನು ಈವೆಂಟ್ ಪ್ಲಾನರ್ ಆಗ್ಬೋದು ಅನ್ಸುತ್ತೆ ಮುಂದೆ. ಗೈಸು ಮನೆಗೆ ವಾಪಸ್ ಬಂದು ಡೆಕೋರೇಷನ್ ಶುರು ಮಾಡಿದ್ದೀವಿ. ಹಂಗ ಮತ್ತೆ ನಮ್ಮ ನಿತೀಶ್ ಮಾಡ್ತಾ ಇರೋದು. ಇಟ್ಕೋ ಗೈಸ್, ನಾವು ಟೇಪೇ ತಂದಿಲ್ಲ. ಟೇಪ್ ಇಂಪಾರ್ಟೆಂಟು. ಇದು 4 ಟೇಪ್ ಏನು ಮಾಡೋದು ಹುಡುಕ್ತಾ ಇದ್ದೀವಿ ಇವಾಗ. ಗೈಸು ಇದು ಸಿಕ್ಕಿದೆ, ಡಬಲ್ ಟೇಪ್ ಇಲ್ಲ. ಟ್ರೈ ಮಾಡೋಣ. ಮೇಲೆ ಹಾಕ್ರಿ, ಅದು ಆಮೇಲೆ ತೆಗಿಬೋದು. ಹಾಂ ಅದು ಪರ್ಫೆಕ್ಟ್ ಅಲ್ಲೇ ಇರಲಿ. ಓಕೆ ಸೂಪರ್, ಅಷ್ಟಿರಲಿ. ಗೈಸ್ ಇದು ಅನಿಸಿದ್ದಾಯಿತು. ಇವಾಗ ಇದನ್ನು ಪೋಣಿಸ್ಬೇಕು. ಹ್ಯಾಪಿ ಬರ್ಡೇ ಕರೆಕ್ಟಾಗಿ ಪೋಣಿಸೋಣ. ಗೈಸ್ ಸೊ ಹ್ಯಾಪಿ ಬರ್ಡೇ ಆಯಿತು. ಈಗ ಬಲೂನ್ ಊದಬೇಕು. ಗೈಸ್ ಸೊ ಈಗ ಬಲೂನ್ ಊದೋ ಸಮಯ. ನಮ್ಮ ಹತ್ರ ಪುಣ್ಯಕ್ಕೆ ಮಷೀನ್ ಇದೆ, ಅದರಿಂದ ಹೆಲ್ಪ್ ಆಗುತ್ತೆ. ಗೈಸ್ ಸೊ ಬಲೂನೆಲ್ಲ ಊದಿ ಇಲ್ಲಿ ಫೇಸು, ತುಟಿ, ಮೂಗು ಎಲ್ಲ ಉರಿತದೆ. ಅಷ್ಟು ಕೆಮಿಕಲ್ಲು ಏನೋ ಗೊತ್ತಿಲ್ಲ, ಒಂಥರ ಉರಿ ಫೀಲಿಂಗ್ ನನಗೂ ನಿತೀಶ್ ಇಬ್ಬರಿಗೂ. ಸೊ ಈಗ ಡೆಕೋರೇಷನ್ ಮುಗ್ದಿದೆ, ಒಂಚೂರು ಗುಡಿಸ್ಬಿಟ್ಟು ನಿಮ್ಗೆ ಹೆಂಗಿದೆ ಅಂತ ತೋರಿಸ್ತೀನಿ. ಇಷ್ಟು ನಮಗೆ ಎಷ್ಟಾಯಿತೋ ಅಷ್ಟು ಮಾಡಿದ್ದೀವಿ. ಏನೇನೋ ಇದು ಅಷ್ಟು ಕೆಡ್ದಾಗ ಕಾಣ್ತಾ ಇದೆ, ಬಟ್ ಏನೋ ನೋಡೋಣ ಏನು ಮಾಡೋದು ಅಂತ. ಬಟ್ ಹಿಂಗಿದೆ ನೋಡಿ ಲುಕ್ಕು. ಹಾಳಾದ ಬಲೂನು ಒಂದಾನೊಂದು ಹೊಡೆದೋಗ್ತಾನೆ ಇದೆ. ಎಷ್ಟು ಹೊಡೆದೋಗಿದೆ ಅಂದರೆ ನೋಡಿ, ಈಗ ಅನ್ಸತಿ ಹೊಡೆದೋಯ್ತು. ಸೊ ಸಂಜೆ ಅವ್ರು ಬಂದರು, ಶಾಕ್ ರಿಯಾಕ್ಷನ್ ಕೊಡ್ತಾರೆ ನೋಡಿ. ಇವಾಗ ಸಂಜಯ್ ಶಾಕ್ ರಿಯಾಕ್ಷನ್ ಕೊಡು. ವಾವ್, ಯಾರು ಇದು ಕಲಾವಿದ ಮಾಡಿರೋದು? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಸಾಕಾಗಿಲ್ವಾ? ಲುಕ್ ಅಟ್ ದ ಆರ್ಟ್ ನೋಡಲೇ. ಲೇ ಡ್ಯಾನ್ಸ್ ಆಡ್ತಿಯಲ್ಲ ನೀನ್, ಆರ್ಟ್ ನೋಡು ಅಲ್ಲಿ, ಆರ್ಟ್ ನೋಡಿ ಒಗ್ಳು. ಗಣೇಶ್ ಶಾ ಇರೋ ಶಾ, ನೀನು ಖುಷಿ ಪಡ್ಬೇಕು ಇವತ್ತು. ನೀ ಅಮ್ಮ ಇರ್ಲಿಲ್ಲ, ನೀನ್ ಎಲ್ಲ ಇರ್ತಿದ್ದೆ ಇವತ್ತು. ಲೈ ನೀನೆಲ್ಲೋ ಇರ್ತಿದ್ದೆ ಇವತ್ತು. ಖುಷಿ ಪಡು ತಿಂದವನೇ ನಾನು.
ಇಲ್ಲಿ ನೋಡು ಇಲ್ಲಿ ನೋಡು ಇಲ್ಲಿ ನೋಡಿ ಹೋಗಲ್ಲ ಇಸ್ಕೊಳ್ಳೋ ಅಂತ ಇಸ್ಕೊಳ್ಳೋ ಬೇಕಿದ್ರೆ ಗೈಸ್ ಅವ್ರು ಇನ್ನೂ ಬಂದಿಲ್ಲ ಅವ್ರು ಬರ್ಲಿ ಅಂತ ವೆಯ್ಟ್ ಮಾಡ್ತಾ ಇದೀವಿ ತಗೋ ಅದಲ್ಲ ಬರ್ಲಿ ಅಂತ ವೆಯ್ಟ್ ಮಾಡ್ತಾ ಇದೀವಿ ಭಗವಂತ ನಿನ್ನನ್ನು ರೂಪಿಸಲು ತ್ರಿಲೋಕ ಸೌಂದರ್ಯ ಖಾಲಿನೇ ಮಾಡಿದ್ದ ಬಾಯ್ ಜರ್ರ ತಗೋಬಿಡ್ತು ನಕ್ಕರೆ ಅಂತೆ ಮಜಾ ಇದೆ ಸಕ್ಕತ್ ಮಜಾ ಇದೆ ಓ ಆಪೋಸಿಟ್ ಟೀಮ್ ನೀನು ಅವನ ಹತ್ರ ಒಂದಿದೆ ಗೈಸ್ ಅವನು ನನ್ನ ಪ್ರಕಾರ ಯಾವಾಗ ಬೇಕಾಗ ಉಲ್ಟಾ ಹೊಡಿಬೋದು ಹೇಳಕ್ಕಾಗಲ್ಲ ಮಚಾ ಒಂದ್ ಟೀಮ್ ಅಂತ ನಂಬಿದೀನಿ ನಂಬಿಕೆ ದ್ರೋಹ ಮಾಡಬೇಡ ಓಕೆ 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 ಹೋಯ್ತು 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 ಸಾರಿ ಫಿನಿಶ್ ಓವರ್ ನೋ ಮೋರ್ ಖಾಲಿನೇ ಆಗೋಯ್ತು ಗೈಸ್ ಹುಡುಕ್ತಾವಳೆ ಅಲ್ಲೈತೆ ನಿನಗೆ ಹೊಡ್ದಿಲ್ಲ ಡೋರ್ ಕೊಡ್ತಿರೋದು ಹತ್ಕೊಂಡ್ಬಿಟ್ಟು ಮತ್ತೆ ಅಳ್ಸಣ ಸೋನು ಬೇಡ ಹೇಳ್ತಿಲ್ವಾ ಬೇಡ ಅಂತ ಬಾ ಬೇಕಾ ಬಾ ಗೈಸ್ ಖಾಲಿನೇ ಆಗೋಯ್ತು ನಮ್ಮ ಒಂಚೂರು ಸ್ಪ್ರೇ ಮಾಡಕ್ಕೆ ಆಗಿಲ್ಲ ಗೈಸ್ ಮನೆಯೆಲ್ಲ ಆಗೋಯ್ತು ಇವಾಗ ನನಗಿರೋದು ಭಯ ಏನು ಅಂದರೆ ನಿತೀಶ್ ಹತ್ರ ಒಂದಿದೆ ಅದನ್ನ ಕಿತ್ಕೊಂಡು ಅವ್ರು ನನಗೆ ಹೊಡಿಬೋದು ನಂದು ಖಾಲಿ ಆಗೋಗಿದೆ ಅದೇ ಭಯ ಯೂಸ್ ಮಾಡೋದು ಬೇಡ ಗೈಸ್ ನೋಡಿ ಖಾಲಿ ಆಗಿದೆ ಲಿಟ್ರಲಿ ಖಾಲಿ ಆಗೋಯ್ತು ಗೈಸ್ ಇವ್ನು ಕಿಸಿತವನೆ ಅಂದ್ರೆ ಏನೋ ಪ್ಲಾನ್ ಮಾಡ್ತಾವನೆ ನಮ್ಮ ದೇವರನಿಗೆ ಏನೋ ಪ್ಲಾನ್ ಮಾಡ್ತಾರ ದೊಡಮ್ಮ ಮರಿ ಏನ್ ಅನ್ಕೊಂಡೆ ಒಂದ್ ಇಟ್ಕೊಂಡಿದ್ದೀನಿ ಸ್ಟಾಕ್ ಆ ಕಡೆ ಹೋದ್ರೆ ಈ ಕಡೆ ಅಟ್ಯಾಕ್ ಮಾಡೋಣ ಅಂತ ಬಾಯ್ ಬಿಟ್ಬಿಟ್ಟ ಸಡನ್ ಆಗಿ ತೆಗಿತಿದ್ದೆ ಇರ್ಲಿ ಖಾಲಿ ಆಗಿದೆ ಅಂದ್ರೆ ಮತ್ತೆ ನೋಡಿ ಇವರು ಬಟ್ಟೆ ಮುಚ್ಕೊಂಡೆ ಕೂತವ್ರು ನಮ್ಮ ತಲೆ ಮೇಲೆ ನೋಡಿ ಆಂಟಿ ಬಂದ್ಬಿಟ್ರು ಇವನ್ ನೋಡಿ ಹೆಂಗೋ ಕೂತವ್ ಅವ್ನ ಮೇಲೆ ಲೈಟ್ ಹಾಕೋರು ಕಾಣ್ತಲ್ಲ ಅವರು ಆಫಾ ಮಿಸ್ಟರ್ ಸಂಜಯ್ ಕರ್ಕೊಂಬನ್ನಿ ಕಣ್ಬಿಟ್ಟೆ ಕರ್ಕೊಂಬರ ಲೈಟ್ ಆಫ್ ಮಾಡಿದೀವಿ ಬಂದ ತಕ್ಷಣ ಹೊಡಿಬಾರ್ದು ಯಾರು ಏನು ಬಂದ ತಕ್ಷಣ ಬನ್ನಿ ಆಂಟಿ ಹಾಳು ಮಾಡ್ಬಿಟ್ಟ ಸರ್ಪ್ರೈಸ್ ನನ್ನ ಮಗ ಸ್ಪ್ರೇನ ಕೇಕ್ ಕಟ್ ಮಾಡ್ಬೇಕಾದ್ರೆ ಹೊಡಿಬೇಕು ನನ್ನ ಮಗನೇ ಸಾಕು ಆಂಟಿ ಕಣೋ
ಆಂಟಿ ಬನ್ನಿ ಬನ್ನಿ ಕೇಕ್ ನಮ್ಗೇನೆ ಬನ್ನಿ ಬನ್ನಿ ಆಂಟಿ ಕೇಕ್ ಕಟ್ ಮಾಡಿ ಬ್ಯಾಂಡ್ ಬ್ಯಾಂಡ್ ಹಾಕು ಆಂಟಿಗೆ ಸೂಪರ್ ಹ್ಯಾಪಿ ಬರ್ಡೇ ಎಲ್ರು ಕೇಕ್ ಸ್ವಲ್ಪ ಸ್ವಲ್ಪ ತಂದಿದ್ದೀವಿ ಕೊಡಕ್ಕೆ ಯಾರೋ ಇವನು ಎಲ್ರು ಒಂದು ಚೂರು ಎತ್ಕೊಳ್ರು ಚೂರು ಎತ್ಕೊಳ್ರು ಇದು ಹಾಕ್ತೀನಿ ಬಿಡು ಅದೇ ನೋಡ್ಕೊಂಡೆ ಸರಿ ನಮ್ಮ ಇಲ್ಲಿ ಓಕೆ ಆಂಟಿ ಕಟ್ ಮಾಡಿ ಮ್ಯಾಚ್ ಬಾಕ್ಸ್ ಹಚ್ಚೋ ಇವ್ರದೇ ಒಂದು ನಡೀತಾ ಇದೆ ಪ್ರಪಂಚ ಓ ಆಂಟಿ ಕ್ರೌನ್ ಇಟ್ಕೊಂಡ್ಬಿಟ್ಟಿದ್ದಾರೆ ಸೂಪರ್ ಹೌದು ಕೇಕ್ ಮೇಲೆ ಹಾಕ್ಬೇಡಿ ದೂರ ಹುಷಾರು ಏನದು 1 ಸೆಕೆಂಡ್ ಆರಿಲ್ವಲ್ಲ ಓಕೆ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಇರೋ ಹಾ ರೆಡಿ ಕೇಕ್ ಎತ್ಕೊಳ್ರಿ ಯಾರೋ ಇವನು ಪಾಪ ಐ ಮೂವಿ ಮಾಡ್ಬಿಟ್ಟವನೇ ಪಾಪ ಇವನ್ ಯಾರೋ ವಿಡಿಯೋ ಮಾಡ್ಬೇಕಾದ್ರೆ ಹೊಡೆದಿಲ್ಲ ಪಾಪನ ಆಂಟಿ ತಲೆ ಮೇಲೆ ನೋಡಿ ಫುಲ್ಲು ಹಾ ಬಚ್ಚಿಕೊಂಡು ಓಡಾಡ್ತೀರಾ ಏನ್ ಕೊಡೋದು ಖಾಲಿ ಆಗಿದ್ಯಾ ಕೇಕ್ ಕೊಡ್ರು ಕೇಕ್ ಎಲ್ರು ಕೇಕ್ ಎತ್ಬಿಟ್ಟವ್ರೆ ವಿಶ್ ಮಾಡ್ರು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಹಿಡ್ದಾಯ್ತು ಕೇಕ್ ಅಲ್ಲ ಬರೀ ಪೇಪರ್ ಸಿಗ್ತೈತೆ ಅದನ್ನೇ ಎತ್ಬಿಡೋಣ ಡಿಸೈಡ್ ಮಾಡಿದ್ವಿ ಎತ್ಬಿಡೋದು ಹ್ಯಾಪಿ ಬರ್ಡೇ ಆಂಟಿ ಗೈಸ್ ಇವನ ಹೆಸರು ಕಾಮಧೇನು ಅವ್ನು ಸ್ನಾನ ಮಾಡಿ ಅಮ್ಮ ಮಾರಿ 10 ದಿನ ಆಗಿದೆ ಸಿಂಧಿ ಹೆಸ ನೋಡಿ ಕಾಮಧೇನು 8 ಲೀಟರ್ ಹಾಲು ಕಾಮಧೇನು ಕೊಡ್ತಾರ ಬಾರ ಆಮೇಲೆ ಪ್ಲೇಟ್ ಕೊಡ್ತಾರ ಬಾರೋ ಎತ್ಕೊಂಡು ಓಡೋಗ್ಬಿಡ್ಬೇಕು ಫಸ್ಟ್ ನೋಡಿ ನಾಯಿ ತಿನ್ನೋ ಒಂದು ಸಪರೇಟ್ ಆಗಿ ನಡೀತೈತೆ ಕಣ ವಾರ ನಡೀತೈತೆ ಬಹುವನ್ನು ಒಂದ್ಸರಿ ಬಹುವನ್ನು ಇದು ಸಿಂಧಿ ಹಸ ಅದು ನಾಯಿ ತಿನ್ನೋನಂತೆ ಅವ್ರವ್ರ ಹೆಸರು ಇಟ್ಕೊಂಡಿರೋದು ಎತ್ಕೊಳ್ರಿ ಪೀಸ್ ಎತ್ಕೊಳ್ರಿ ತಿನ್ನಕ್ ಫಸ್ಟ್ ಹೊಸ ಶರ್ಟ್ ಖಾಲಿ ಆಗಿದೆ ಅದು ಖಾಲಿ ಆಗಿದೆ ತಾನೇ ಅದು ಹೊಡಿ ಓ ಆಯ್ತು ಸಾ ಹಿಡ್ಕೊಳ್ಳೋಣ ಸಂಜೆ ಹಿಡ್ಕೊಳ್ಳೋಣ ನಮ್ ದೋಸ್ತ್ ಅಂತ ಬಿಡ್ತಾ ಇದೀನಿ ನನಗಾಗ್ಲೇ ಹೊಡೆದಲ್ಲ ಏನ್ ಮಾಡ್ಲಿ ನಾನು ಫೋಟೋನಾ ₹25,000 ಪಾಟ್ ಬೇಡ್ಸ್ಬಿಟ್ಟ. ನನ್ನ ಹತ್ರ ಒಂದು ಚೂರ್ ಸ್ಪ್ರೇ ಇದೆ, ಯಾರು ಕೊಡ್ದಿಲ್ಲ ಅಂತ ಯೋಚನೆ ಮಾಡ್ತಾ ಇದೀನಿ. ಅಣ್ಣ ಅಣ್ಣಿಗೆ ಟೀಮ್ ಮಾಡ್ಕೊಂಡು ಇಬ್ರು ಸೇರ್ಕೊಂಡು ಸಮೀರ್ಗೆ ಮಾಡೋಣ. ಏನ್ ಮಾತಾಡ್ದೆ ಹೇಳ
ನಾನು ಸ್ವಿಮ್ಮಿಂಗ್ ಮಿಷನ್ ಎದುರು ಬಾಳ ಹಾಳಾಗ್ತಿಲ್ಲ ಅಣ್ಣ. ಅಯ್ಯೋ ಟ್ರಿಮ್ಮರ್. ಓ ಆಯ್ತು, ನೀನ್ ಮಾಡು. ಒಂಚೂರು ಒಂದು ಕೂದಲು ಕಟ್ ಮಾಡು. ಕಾಲಿಗೆ ಇಟ್ಕೊಂಡು ಸೆಲ್ಫ್ ಡಿಫೆನ್ಸ್ಗೆ ಆಗಿಂದ ಧೈರ್ಯವಾಗಿ ಓಡಾಡ್ತವನೆ. ಅದ್ರಲ್ಲಿ ಏನೂ ಇಲ್ಲ. ಗೊತ್ತಾದ್ರೆ ಎಲ್ಲಿ ಹೊಡೆದ್ಬಿಡ್ತಾರೋ ಅಂತೇಳಿ ಇದೆ ಅಂತವನ ಅದ್ರಲ್ಲಿ. ಹೊಡಿಯೋ ಅದ್ರ ಒಂಚೂರು ಹೊಡು. ಆಯ್ತು ಹೊಡ್ಕೊ, ಪ್ರೂವ್ ಮಾಡು. ಅದೇನ್ ಮಾಡ್ತಾ ಇದೀಯಾ? ಹಾ ಹೊಡಿ, ಸ್ವಲ್ಪ ಅಷ್ಟೇ ಹೊಡಿ. ಏನೈತೆ ಮಚ್ಚ? ಮಕ್ಕನ್ ತಪ್ಪಂಗುಚ್ಚಿ ಸ್ಟೆಪ್ ಹಾಕಿದ್ರೆ ಹೊಡಿಯೋಣ. ಬೇಗ 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 ಸ್ಟಾರ್ಟ್. ಒಂದು ವಿಸಿಲ್ ಹೊಡಿ ಬಿಟ್ಬಿಡ್ತೀನಿ. ವಿಸಿಲ್ ಹೊಡಿ, ಹೊಡಿ, ವಿಸಿಲ್ ಹೊಡಿ. ಇರು, ಹೇಳೋರ್ಗಿರು. ನಿತೇಶ್ಗೆ ಒಂದು ಕಿಸ್ ಕೊಡು ಬಿಟ್ಬಿಡ್ತೀನಿ. ಬೇಗ ಹೋಗು. ನಿತೇಶ್ಗೆ ಒಂದು ಕಿಸ್ ಕೊಡು ಬಿಟ್ಬಿಡ್ತೀನಿ. ತೆಗಿರೋ. ಸೊ ಈಗ ನಾವು ನೋಡಿ ತಿನ್ನೋಣ ಅಂತ ಹೋಗ್ತಾ ಇದೀವಿ. ಇಲ್ಲಿ ಯಾವ್ದಾದ್ರು ಹೋಟ್ಲ್ ಓಪನ್ ಇದೆ ನೋಡ್ಬಿಟ್ಟು ತಿನ್ಬಿಟ್ಟು ಬರೋದು. ಯಾರು ಶಾಪ್ ಹಾಕಿದ್ರೆ ಗೊತ್ತಿಲ್ಲ ನೋಡಿ, ಇದೇ ಬಿದ್ದೋಗ್ಬಿಟ್ಟಿದೆ ಹಾಳಾಗಿ. ಎಲ್ಲ ಬಂದಿಲ್ಲ ನಿಂತವ್ರೆ ಫ್ಯೂಲ್ ಹಾಕ್ಸ್ಕೊಳಕ್ಕೆ. ಯಾರ ಗಾಡಿಲೂ ಫ್ಯೂಲ್ ಇಲ್ವಂತೆ, ಎಲ್ಲ ಫ್ಯೂಲ್ ಅಂತ. ಸೊ ನೆಕ್ಸ್ಟ್ ಲೆವೆಲ್ ಜನ ಇದ್ದಾರೆ, ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಫೈನಲಿ ಖಾಲಿ ಆಯಿತು, ಬಿಸಾಕ್ ಬಿಡೋಣ. ಅದು ನಿತೀಶ್ ಹತ್ರ ಸ್ಪ್ರೇ ಇತ್ತಲ್ಲ, ಅದ್ರದ್ದು ಕ್ಯಾಪ್ ಇಸ್ಕೊಂಡು ಹಾಕಿದ್ದೆ. ಗೈಸ್ ನಾವು ಟೋಟಲ್ 9 ಜನ ಇದ್ದೀವಿ. ಕರೆಕ್ಟಾಗಿದೆ ಟೇಬಲ್ ಇದೆ ನೋಡಿ. ಬಿರಿಯಾನಿ ಇಲ್ವಂತೆ, ಅದಕ್ಕೆ ಬೇರೆ ಏನು ಅಂತ ನೋಡ್ತಾ ಇದ್ದೀವಿ. ಗೈಸ್ ಆರ್ಡರ್ ಮಾಡಿ ಕಳಿಸಿದ್ದೀನಿ, ಈಗ ಬರೋಕ್ಕೆ 15 ನಿಮಿಷ ಅಂತ ಹೇಳಿದ್ದಾರೆ, ವೆಯ್ಟ್ ಮಾಡಬೇಕಷ್ಟೇ. ಸಲಾಡ್ ಬಂತು, ನಮ್ಮ ಅಕ್ಕದು ಕೀಮಾ ದೋಸೆ. ಗೈಸ್ ಮಟನ್ ಪೆಪ್ಪರ್ ಫ್ರೈ ಆಂಟಿದಿದು, ಮಟನ್ ಪೆಪ್ಪರ್ ಫ್ರೈ, ಪನ್ನೀರ್ ಬಟರ್ ಮಸಾಲ, ಬಟರ್ ಚಿಕನ್ ಬೋನ್ಲೆಸ್, ಎಂಪೈರ್ ಸ್ಪೆಷಲ್ ಪರೋಟ. ಗೈಸ್ ಇದು ಒಂದು ಪರೋಟ ತಿನ್ನಿಸಲು ಹೊಟ್ಟೆ ತುಂಬಿಡುತ್ತೆ. ಗೀ ರೈಸ್ ಬಂತು. ಗೈಸ್ ಇನ್ನೊಂದು ದೋಸೆ ಆರ್ಡರ್ ಮಾಡಿದ್ದಾರೆ ನಮ್ಮ ಅಮ್ಮಂಗೆ ಇಷ್ಟ ಆಗಿ. ವಾಟರ್ ಮೆಲನ್ ಜ್ಯೂಸ್ ಆ್ಯಂಡ್ ಲೈಮ್ ಜ್ಯೂಸ್. ನಮ್ಮ ಅಮ್ಮ ಫಾಲೂದ. ಗೈಸ್ ನೋಡಿ ನಾವು ಅಮ್ಮ ತೊಗೊಂಡಿದ್ನ ಹಿಂಗೆ ತಿಂತಾಳೆ. ಗೈಸ್ ತಿಂದಾಯ್ತು, ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಟೈಮ್ ಒಂದು 1 ಗಂಟೆ. ಜನ ನೋಡಿ ಹೆಂಗಿದ್ದಾರೆ, ಎಷ್ಟು ಜನ. ಬೀಡ ನೋಡಿ ಬ್ಲ್ಯಾಕಲ್ಲಿ ಮಾಡ್ತಾವ್ರಣ್ಣ, ಪ್ಯಾಕ್ ಮಾಡ್ಕೊಂಬಂದು ಬ್ಲ್ಯಾಕಲ್ಲಿ ಮಾಡ್ತಾವ್ರೆ. ಅಲ್ಲಿಂದ ವಾಪಸ್ ಬಂದ್ವಿ. ಆ್ಯಂಡ್ ನಾನು ವ್ಲಾಗ್ನ ಎಂಡ್ ಮಾಡೋದು ಮರ್ತೋಗಿದ್ದೆ. ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಆ್ಯಂಡ್ ಸಂಜೆ ಅವ್ರ ಅಮ್ಮ ಒಂಥರ, ನಾನು ಸಂಜೆ ಆಲ್ಮೋಸ್ಟ್ ಒಂದು 15 ಇಯರ್ಸ್ಗಿಂತ ಜಾಸ್ತಿ ಫ್ರೆಂಡ್ಸು. ಸೊ ಅವರಮ್ಮ ನಾವು ಅಮ್ಮ ಇದ್ದಂಗೆ. ಸೊ ಐ ಹೋಪ್ ಹರ್ ಡೇ ವಾಸ್ ಸ್ಪೆಷಲ್ ಆ್ಯಂಡ್ ಅವ್ರಿಗೂ ಖುಷಿ ಆಯಿತು ಅನ್ಕೋತೀನಿ. ಸೊ ವ್ಲಾಗ್ನ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.